ದರ್ಶನ್ ಏನು ಅಂದರೆ, ನಾನು ಕರ್ನಾಟಕ ನನ್ನ ಮನೆ, ನಾನು ನಾಟ್ ಪ್ಯಾನ್ ಇಂಡಿಯಾ ಹೀರೋ, ನಾನು ಓನ್ಲಿ ಕನ್ನಡ. ದರ್ಶನ್ ಅವರ ಮೇಲೆ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಈ ಪ್ರಕರಣದಿಂದ ಎಷ್ಟು ಕೋಟಿ ನಿರ್ಮಾಪಕರು ಅವ್ರ ಮೇಲೆ ಇನ್ವೆಸ್ಟ್ ಆಗಿತ್ತು? ಏನಾರ ಒಂದು ವೇಳೆ ದರ್ಶನ್ ಅವರೇನಾರ ಅಪರಾಧಿ ಅನ್ನುವಂಥ ಹೋದರೆ ನಿರ್ಮಾಪಕರಿಗೆ ಎಷ್ಟು ಕೋಟಿ ಹೊರೆ ಆಗ್ಬೋದು? ಅದು ಚಿತ್ರರಂಗಕ್ಕೆ ಯಾವ ರೀತಿಯ ನಷ್ಟ ಆಗ್ಬೋದು ಚಿತ್ರರಂಗದ ದೃಷ್ಟಿಯಲ್ಲಿ? ಚಿತ್ರರಂಗಕ್ಕೆ ದರ್ಶನ್ ಮೇಲೆ ಸುಮಾರು 8ರಿಂದ 10 ಜನ ಖುದ್ದು ವೇಟಿಂಗ್ ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತು. ದರ್ಶನ್ಗೆ ಕರ್ನಾಟಕ ಹೊರತುಪಡಿಸಿ ತೆಲುಗು, ತಮಿಳು, ಮಲಯಾಳಮಿಂದ ಎಲ್ಲರೂ ಬಂದು ದುಡ್ಡು ಕೊಡೋಕೆ ಬಂದು. ದರ್ಶನ್ ಏನು ಅಂದರೆ, ನಾನು ಕರ್ನಾಟಕ ನನ್ನ ಮನೆ, ನಾನು ನಾಟ್ ಪ್ಯಾನ್ ಇಂಡಿಯಾ ಹೀರೋ, ನಾನು ಓನ್ಲಿ ಕನ್ನಡ, ನಾನು ಕನ್ನಡ ನಿರ್ಮಾಪಕರು ಕನ್ನಡ ಇದಕ್ಕೆ ಮಾಡ್ತೀನಿ ಅಂತ ಯಾರಿಗೂ ಸುಮಾರು ಒಂದು 6-7 ಜನ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಅದರ ಒಂದು 2-3 ಹೊರಗಡೆ ಇರೋದಿಲ್ಲ. ಅದರ ಎರಡನೇ ಮಾತು, ಇವತ್ತು ಈ ಥರ ಇದ್ದಾಗ ಅವ್ರ ಬಗ್ಗೆ ತುಂಬ ಇನ್ವೆಸ್ಟ್ಮೆಂಟ್ ಇದೆ, ತುಂಬ ಒಳ್ಳೊಳ್ಳೆ. ಇಲ್ಲಾಂದರೆ